ಶಾಂತಿ ಶಾಂತಿ. ನಾರಾಯಣ ಪರವ್ಯಕ್ತಾನಂದಮವ್ಯಕ್ತ ಸಂಭವಂ ಅಂಡಶಾಂತಸ್ಮಿ ಮೇ ಲೋಕಾಃ ಸಪ್ತದ್ವೀಪಾಃ ಮೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಡಿದಾವರಿಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಡಿದಾವರಿಗಳಲ್ಲಿ ದಂಡವತ್ತು ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಂಚಾರಿ ಸಂತರೆಂದು ಪ್ರಖ್ಯಾತರಾಗಿರುವ ಸದ್ಗುರು ದೇವರ ಡಿದಾವರಿಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾಸಿ ಪ್ರಮತರ ಡಿದಾವರಿಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಕಲ ಮುಮುಕ್ಷುಹಿತ ಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಡಿದಾವರಿಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಸಕಲ ಪೂಜ್ಯರ ಡಿದಾವರಿಗಳಲ್ಲಿ ಸಕಲ ಸಂತ ಮಹಂತರ ಡಿದಾವರಿಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಈ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ಗೀತಾ ಉಪದೇಶಾಮೃತವನ್ನ ನಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ತಿಳಿಸ್ತಾ ಬಂದ 4ನೇ ಅಧ್ಯಾಯ 3ನೇ ಶ್ಲೋಕದೊಳಗೆ ಹೇಳಿದ ಸ ಏವಾಯಂ ಮಯಾ ತೇಜ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ ಸಹ ಏವ ಅಯಂ ಮಯಾ ತೇ ಅದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತಃ ಅಸಿ ಮೇ ಸಖಾ ಚ ಇತಿ ರಹಸ್ಯಂ ಹಿ ಏತತ್ ಉತ್ತಮಂ. ಈ ಪುರಾತನವಾದ ಯೋಗವು ಅರ್ಜುನ ಈಗ ನನ್ನಿಂದ ನಿನಗೆ ಹೇಳಲ್ಪಟ್ಟಿದೆ. ಇದೇ ಯೋಗವನ್ನ ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕು ವಂಶದ ರಾಜನಿಗೆ ಕೂಡ ಹೇಳಿದ್ನಲ್ಲ. ಯಾಕಂದ್ರೆ ನೀನು ನನ್ನ ಭಕ್ತದಿ, ಅದಕ್ಕಾಗಿ ನಾನು ನಿನಗೆ ಹೇಳಕತ್ತೇನೆ ಇದನ್ನು. ಏನನ್ನ? ಈ ಗೀತೆಯ ಅಮೃತ ಧಾರೆಯನ್ನ. ನನ್ನ ಭಕ್ತ, ನನ್ನ ಸ್ನೇಹಿತ ಆಗಿರುವೆಯಲ್ಲ, ಈ ಯೋಗವು ಬಹಳ ಉತ್ತಮ ಆಗಿದೆ. ಮತ್ತಂಗಿದೆ, ಬಹಳ ರಹಸ್ಯವಾಗಿದೆ. ಅರ್ಥ ಉಂಟನುಭವಕ್ಕಾದೊಡದು ಮಿತದರ್ಥ ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ ಸಾರ್ಥಕ ಒಪ್ಪುದಾರ್ಶೆ ಯಾರ್ಥದೊಡವೆರೆಯೇ ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಏನಂತಾರ ಅವರು? ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಬಂದು ನಿಂತಾಗ ಅದುವರೆಗೆ ಅವನಿಗಿದ್ದ ರಾಜ್ಯದ ಆಸೆ, ಜಯ ಕೀರ್ತಿಗಳ ಮೇಲಿನ ಲೋಭವು ಹೋಗಿ ಗುರುಭಕ್ತಿ ಬಾಂಧವ ಪ್ರೀತಿ ಸಕಲ ಲೋಕ ಸಹಾನುಭೂತಿ ಇವು ಪ್ರಾಪ್ತ ಆದುವಲ್ಲ. ಹೀಗೆ ಅವನ ಸ್ವಾರ್ಥಮಿತವಾಗಿ
ಅವನ ಅರ್ಥ ವಿಸ್ತಾರವಾದ್ದರಿಂದಲೇ ಮಾಡಿದ ಶ್ರೀಕೃಷ್ಣ ಅವನಿಗೆ ಗೀತೆಯನ್ನು ಉಪದೇಶ ಮಾಡಿದ. ಸಾಕ್ಷಾತ್ ಭಗವಂತನಿಂದ ಸೂರ್ಯನಿಗೆ, ಸೂರ್ಯನಿಂದ ಮನುಗಳಿಗೆ, ಮನುಗಳಿಂದ ಇಕ್ಷ್ವಾಕುವಿಗೆ, ಇಕ್ಷ್ವಾಕುವಿನಿಂದ ಇತರ ರಾಜರಿಗೆ, ಹೀಗೆ ಪರಂಪರೆಯಾಗಿ ಬಂದ ಆಶಯಾರ್ಥವನ್ನ ಅರಿತು ಪಾರ್ಥನ ಅರ್ಥ ಸಾರ್ಥಕಾಯಿತಲ್ಲ. ಅವನ ಅನುಭವ ಕೃತಾರ್ಥ ಆದನು. ಯಾವುದು? ಅರ್ಜುನನ ಅನುಭವ. ಅನುಭವಕ್ಕೆ ಅದು ಅರ್ಥವಾದರೂ ಅದು ಮಿತವಾದದ್ದು. ಯಾವುದು ನಮ್ಮ ಅನುಭವಕ್ಕೆ ಮಿತ ಆಗಿದೆಯಲ್ಲ, ಅದಕ್ಕೇನಂತ ಅರ್ಥ ಆದರೂ ಕೂಡ ಅದು ಸ್ವಾರ್ಥ ಮಿತವಾದಂತೆ. ಅರ್ಥ ವಿಸ್ತರಣಕದಲ್ಲ. ಈ ಅರ್ಥದ ಅನುಭವ ಪ್ರಾಚೀನ ಋಷಿಗಳಿಂದ ಆರ್ಷೇಯ ಅಂದ್ರ ನಮ್ಮ ಮಹಾನ್ ಋಷಿಗಳು, ಜ್ಞಾನಿಗಳು, ಯೋಗಿಗಳು, ಮಹಾನ್ ಪುರುಷರು ಅಂತವರಿಂದ ಬಂದ ಆರ್ಷೇಯ ಈ ಅರ್ಥದ ಜೊತೆ ಸೇರಿದರೆ ಅದೇನಕತಿ ಸ್ವಾರ್ಥ ಸಾರ್ಥಕ ಆಗತಂದು. ಇದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಬೋಧಿಸಿದಾಗ ಆದ ಅನುಭವದಂತೆ. ಹೆಂಗಿದೆ ಅದು? ನಾನು ನಿನಗೆ ಇದುವರೆಗೆ ಹೇಳಿದ್ದುದರಲ್ಲಿ ಹೊಸದು ಯಾವುದು ಇಲ್ಲ ಅರ್ಜುನ. ನಾ ಇಲ್ಲೇ ಪರ್ಯಂತರವಾಗಿ ನಿನಗೇನು ಉಪದೇಶ ಮಾಡಿದ್ನಲ್ಲ, ಇದರೊಳಗ ಹೊಸದು ಯಾವುದು ಇಲ್ಲ. ಪುರಾತನ ಕಾಲದಿಂದ ತಿಳಿದಿದ್ದ ಯೋಗವನ್ನೇ ಈಗ ಹಿಂದ ಮಹಾನ್ ಋಷಿಗಳಾಗಿ ಹೋಗ್ಯಾರಲ್ಲ, ಅವರ ತಿಳಿದಿದ್ದ ಯೋಗವನ್ನೇ ನಾ ಏನ್ ಮಾಡೇನಿ, ಈಗ ನಿನಗ ಈ ಉಪದೇಶ ಮಾಡೇನಿ. ಇದು ಸಾರ್ವಕಾಲಿಕವಾದದ್ದು. ಹಿಂದೆ ಇಂತಹ ನಿನ್ನಂತಹ ಬುದ್ಧಿವಂತರು ಕೂಡ ಏನ್ ಮಾಡಿದ್ರು, ಹೆಚ್ಚಾಗಿ ರಾಜರ್ಷಿಗಳು ಇದನ್ನ ಅನುಸರಿಸಿಯೇ ಮೋಕ್ಷವನ್ನ ಹೊಂದ್ಯಾರಲ್ಲ. ಹೆಂಗವರು ಮಹಾನ್ ಮಂತ್ರ ದೃಷ್ಟಾರರು, ಜ್ಞಾನಿಗಳು, ಅವ್ರು ಹೆಂಗ್ ಹೇಳ್ಕೊಂತ ಬಂದಾರ, ಅವರ ವಚನಾಮೃತವನ್ನ ಕೇಳಿ ಯಾರದನ್ನ ಅನುಭವಿಸ್ಯಾರ, ಯಾರದನ್ನ ಉಂಡಾರ, ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಾರಲ್ಲ, ಅವರೆಲ್ಲರೂ ಏನಾಗ್ಯಾರ, ನಿಜವಾದ ಸುಖವನ್ನ ಹೊಂದ್ಯಾರ. ಒಳ್ಳೆಯವ್ರು ಏನ್ ಮಾಡಿಲ್ಲ, ಈ ಮಧ್ಯ ಲೋಕಕ್ಕ ಹೊಳ್ಳಿ ಬಂದಿಲ್ಲಂತ. ಯಾಕ? ತಮ್ಮ ನಿಜವಾದ ಸ್ವರೂಪವನ್ನ ತಿಳಿದ ಮೇಲೆ ಈ ಭವಬಂಧನವಾದ ದುಃಖವನ್ನು ಅನುಭವಿಸತಕ್ಕಂತ ಈ ಲೋಕಕ್ಕ ಬರೋದಿಲ್ಲ. ಅದಕ್ಕ ಅವ್ರು ಹೊಂದ್ಯಾರಲ್ಲ, ನಾನು ನಿನಗೆ ಈಗ ಹೇಳುತ್ತಿರುವುದು ಕಾಲ ಮತ್ತು ಜನ ಪರೀಕ್ಷಾ ಪ್ರಾಮಾಣ್ಯದಿಂದ ರುಜುವಾತಾಗಿರುವ ವಿಷಯ. ಇದು ಬಹಳ ಸರಳ ಇದೆ. ಆದುದರಿಂದ ನೀ ಏನ್ ಮಾಡು, ಇದನ್ನ ಒಪ್ಪಿಕೊಳ್ಳಬಹುದು. ನೀ ಒಪ್ಪಿದೆ ಅಂದ್ರೆ ನೀನು ಕೂಡ ಏನಕ್ಕೆ ಈ ಬಂಧನದಿಂದ ಬಿಡುಗಡೆ ಹೊಂದಿ ಇಲ್ಲಿಂದ್ರ ಸುಖ ದುಃಖಗಳನ್ನ ಅನುಭವಿಸಲಿಕ್ಕೆ ಹುಟ್ಟು ಸಾವುಗಳನ್ನ ಮತ್ತ ನೀ ಕೊಡಬೇಕಾಗದಪ್ಪ ಅಂತೇಳಿ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳಕತ್ತೇನ. ಲೌಕಿಕ ವಿಷಯಗಳನ್ನ ಅನುಸರಿಸುವಾಗಲೇ ಇದು ನಮ್ಮ ಸಂಪ್ರದಾಯ ಎನ್ನುವ ಜನ ಇನ್ನು ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ಹೊಸದನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಅವರು ತಮ್ಮ ಜೀವನ ಪರ್ಯಂತರವಾಗಿ ಲೌಕಿಕ ವ್ಯವಹಾರದಲ್ಲಿ ನಾವು ಮಾಡುವುದೇ ಸತ್ಯ, ನಾವು ಹೇಳುವುದೇ ಸತ್ಯ, ಎಲ್ಲದೂ ಕೂಡ ನಮ್ದ ಸತ್ಯ ಅಂತ ತಿಳ್ಕೊಂಡಾರಲ್ಲ, ಅಂತವರನ್ನ ಒಪ್ಪಿಸುವುದು ಆಗುವುದಿಲ್ಲ ಅಷ್ಟು ಸುಲಭವಾಗಿ. ನಿಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು, ಪರಮಾತ್ಮನ ಸ್ವರೂಪವನ್ನ ತಿಳ್ಕೊಂಡು ಈ ಭವಸಾಗರದಿಂದ ದಾಟ್ರಿ ಅಂತಂದ್ರ ಹಂಗ ಸಾಧ್ಯ ಅಂತ ಯಾರೋ ಲೌಕಿಕ ಜನರು ನಮ್ಮನ್ನ ತಾನು ತಿಳಿಯದೆ ಅದೇ ವ್ಯವಹಾರದಲ್ಲಿ ಇದ್ದುಕೊಂಡು
ಅನಂತ ಕಾಲದವರೆಗೆ ದುಃಖವನ್ನ ಅನುಭವಿಸುವಂತ ಈ ಲೌಕಿಕ ಜನರು ಏನಂತಾರ, ಆಧ್ಯಾತ್ಮಕ ಈ ವಿಷಯವನ್ನ ನೀವು ತಿಳ್ಕೊಂಡು ಸುಲಭವಾಗಿ ಒಪ್ಕೊಂಡ್ರ ಅವರು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಲೌಕಿಕ ಜನರು ಅನೂಚಾಲ ಕಾಲದಿಂದ ಬಂದಿರುವ ಪದ್ಧತಿ ಇದು. ಅನೂಚಾಲ ಅಂದ್ರ ಅನಾದಿ ಕಾಲದಿಂದ, ಗುರು ಪರಂಪರೆಯಿಂದ, ಗುರುಗಳಿಂದ ಶಿಷ್ಯರಿಗೆ, ಶಿಷ್ಯರಿಂದ ಶಿಷ್ಯರಿಗೆ, ಹಿಂಗ ಗುರು ಶಿಷ್ಯ ಪರಂಪರೆ ಇದೇನಾಗಿದೆ, ಬಹುಕಾಲದಿಂದ ಬಂದಿರುವ ಪದ್ಧತಿ ಇದಪ್ಪ. ಕಾಲ ಮಹಿಮೆಯಿಂದ ಅದೇನಾಗಿದೆ, ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು. ನಡಗೇನಾಗಿತ್ತು, ತಾವು ತಿಳಿದ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳಲಾರದೆ ತನ್ನಷ್ಟಕ್ಕ ತಾವು ಇಟ್ಟುಕೊಂಡು ಅವರು ಹೇಳಿದ್ದನ್ನ ಕೇಳಲಾರದೆ ಇದ್ದಿದ್ದಕ್ಕ ಇದೆಲ್ಲವೂ ಕೂಡ ನಶಿಸಿ ಹೋಗಿತ್ತಲ್ಲ. ಅದನ್ನೇ ನಾನೀಗ ನಿನಗೆ ಉಪದೇಶ ಮಾಡ್ತೀನಪ್ಪ ಅಂದ್ರ ಜನರು ಅದನ್ನ ಸುಲಭವಾಗಿ ಒಪ್ಕೊಳ್ತಾರ. ಸಮಾಜ ಸುಧಾಕರರದರಲ್ಲಿ ಈ ಮಾರ್ಗವನ್ನೇ ಅನುಸರಣೆ ಮಾಡ್ತಾರ ಅವರು. ಇಲ್ಲದೆ ಇದ್ದರೆ ಇವನೇನು ಮಹಾ ಈಗ ಹೇಳುವುದು, ನಾವು ಪಾಲಿಸುತ್ತಿರುವುದು ಮಾರ್ಗ ಸರಿ ಆಗುವುದಿಲ್ಲವೋ ಎಂದು ಜನರು ಪ್ರಶ್ನಿಸಕ್ಕ ಹೊರಡ್ತಾರ, ಪ್ರಶ್ನೆ ಮಾಡಕ್ ಹೋಗ್ತಾರ. ಅವರು ಏನ್ ಮಾಡ್ತಾನಪ್ಪ ಅವ, ಒಂದು ಸಂಪ್ರದಾಯ ಬಹಳ ಹಿಂದಿನಿಂದ ಬಂದಿದ್ದರೆ ಅದು ಕಾಲವನ್ನು ತೆಗೆದುಕೊಂಡು ಗಟ್ಟಿಯಾಗಿ ನಿಂತಿದೆ ಎಂದು ಸಾಬೀತಾಗತ್ತಲ್ಲದೆ, ಹೊಸ ಉಪದೇಶವಾದರೂ ಕೂಡ ಅದರಲ್ಲಿ ಗಟ್ಟಿ ಎಷ್ಟು ಮತ್ತು ಜೊಳ್ಳು ಎಷ್ಟು ಇನ್ನ ರುಜುವಾಗಿತ್ತಲ್ಲ. ಇದನ್ನ ತಿಳಿದುಕೊಂಡಿರುವ ಶ್ರೀಕೃಷ್ಣ ಪರಮಾತ್ಮಂತನ ಅದೇ ಮಾರ್ಗವನ್ನು ಅನುಸರಿಸುತ್ತಾನ. ಯಾಕ ಅವನು ಕೇಳ್ಕೊಂತ ಬಂದಾರ, ಮಹಾನ್ ಋಷಿಗಳು ಜ್ಞಾನಿಗಳು ಬಂದಾರಲ್ಲ. ಇನ್ನೊಂದು ಕಾರಣವನ್ನು ಹೇಳ್ತಾನೆ, ನಾನು ಇದನ್ನ ಬೀದಿಯಲ್ಲಿ ಹೋಗುತ್ತಿರುವ ಜನರಿಗೆಲ್ಲ ಸಾರಲು ಹೋಗಲಿಲ್ಲ ಅರ್ಜುನ. ದಾರಿಕಾರರದಾರಲ್ಲ, ಯಾರು ತುಡುಗರದಾರಲ್ಲ, ಯಾರು ಸುಳ್ಳು ಹೇಳ್ತಾರಲ್ಲ, ಯಾರು ಪಾಪಿಗಳದಾರಲ್ಲ, ಅವರಿಗೆ ಈ ಉಪದೇಶವನ್ನ ನಾ ಹೇಳಲಿಲ್ಲಪ್ಪ ಅರ್ಜುನ. ಯಾಕ ಹೇಳಿದರೂ ಕೂಡ ಅವರಿಗೆ ತಿಳಿಯುವ ಸಾಮರ್ಥ್ಯ ಇಲ್ಲ. ಅದಕ್ಕ ಬೀದಿಯಲ್ಲಿ ಹೋಗುತ್ತಿರುವ ಜನರಿಗೆಲ್ಲ ಸಾರಲು ಹೋಗಲಿಲ್ಲ ಈ ಗೀತಾಮೃತ ಉಪದೇಶವನ್ನ. ನಿನಗ ಮಾತ್ರ ಹೇಳ್ತಾ ಇದ್ದೇನೆ ನಾನು, ಶ್ರೀಕೃಷ್ಣ ಪರಮಾತ್ಮಂತನ ನಿನಗ ಮಾತ್ರ. ಯಾಕ ನೀನು ಅದನ್ನ ತಿಳಿಯಲಿಕ್ಕೆ ಯೋಗ್ಯನಾಗಿರುವೆ. ನಾನು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನೀ ಯೋಗ್ಯಾಗಿ. ಅದಕ್ಕ ನಿನಗೆ ಹೇಳ್ತೇನಪ್ಪ, ನೀ ಹೆಂಗದೆ, ನನ್ನ ನಿಜವಾದ ಭಕ್ತದೆ ನೀನು ನನ್ನ ಗೆಳೆಯಪ್ಪ. ಅದಕ್ಕ ನಿನಗ ಇದನ್ನ ಹೇಳ್ತೇನಂತ. ನನ್ನ ಬಂಧು ಎಂದು ಹೇಳಲಿಲ್ಲ ಈ ಆತ್ಮವಿದ್ಯೆಯನ್ನ, ಬಂಧು ಬಳಗದವರು ಎಂದೆಂದು ಹೇಳುವುದಿಲ್ಲ. ಬಂಧು ಬಾಂಧವರು ಬಂದುಂಟು ಹೋಗುವರು, ನಮ್ಮ ಬಂಧನ ಬಿಡಿಸಲರಿಯರು. ಯಾರು ನಮಗ ಹೆಣ್ಣಿಲಿ ಬಂದಾರಲ್ಲ, ಒಂದೇ ಹೊಟ್ಟೆ ಒಳಗ ಹುಟ್ಟೇವೆಲ್ಲ, ಯಾರು ಹೇಳಿಲ್ಲ ಅಂತಿದ ಏನನ್ನ, ಆತ್ಮವಿದ್ಯೆಯನ್ನ. ಅದಕ್ಕ ಒಳ್ಳೆಯ ಸ್ನೇಹಿತ ಬಂಧುವಿಗಿಂತ ಮಿಗಿಲು ಒಬ್ಬ ಸ್ನೇಹಿತ ಅದನಂದಾಗ ಅವೇನದನ, ಸ್ನೇಹಿತಕ್ಕಿಂತಲೂ ಕೂಡ ಮಿಗಿದಂತವ. ಯಾಕ ನೀನು ಆರಿಸಿಕೊಳ್ಳಬಹುದಲ್ಲ. ಒಬ್ಬ ಮನುಷ್ಯನ ಯೋಗ್ಯತೆ ಅವನು ಅನುಸರಿಸಿಕೊಂಡಿರುವ ಸ್ನೇಹಿತರಿಗಿಂತ ಗೊತ್ತಾಗದಂತ. ಒಳ್ಳೆಯ ಸ್ನೇಹಿತ, ಒಳ್ಳೆಯ ಮಹಾನ್ ಪುರುಷ ಅಂತವರನ್ನ ನಾವು ಆರಿಸಿಕೊಂಡಾಗ, ಗೆಳೆತನವನ್ನ ಮಾಡಬೇಕಾದ್ರೂ ಕೂಡ ಗುಣಗಳನ್ನ ನೋಡಿ ನಾವು ಗೆಳೆತನ ಮಾಡ್ಬೇಕು. ನಾವು ಸ್ನೇಹಿತರನ್ನ ಮಾಡ್ಕೊಂತೇವಂದ್ರೂ ಕೂಡ ಒಳ್ಳೆಯ ಸ್ನೇಹಿತ ಇರಬೇಕು. ಸ್ನೇಹಿತ ಹೆಂಗಿರಬೇಕು ಅಂದ್ರ, ಗೆಳೆಯನಿಗೆ ಪ್ರಾಣ ಕೊಡುವ ಸಂದರ್ಭ ಬಂದರೂ ಕೂಡ ಪ್ರಾಣ ಕೊಡಕ್ಕೆ ಸಿದ್ಧ ಇರಬೇಕು. ಅಂತ ಸ್ನೇಹಿತರನ್ನ ಗೆಳೆತನ ಮಾಡ್ಕೋಬೇಕಂತ.
ಅಂತಾನ. ಯಾವಾಗ ಅವನು ನಾನು ನಿನ್ನ ಭಕ್ತ ಎಂದು ಅನಿಸಿಕೊಳ್ತಾನಲ್ಲ, ಆವಾಗ ಭಗವಂತ ಅವನನ್ನ ಅನುಗ್ರಹಿಸುತ್ತಾನ. ನಿನ್ನ ಭಕ್ತ ನಾನು, ನಿನ್ನ ಸ್ನೇಹಿತ, ನಿನ್ನನ್ನ ನಂಬಿ ಬಂದಿರುವ ನಾನು, ಸೇವಕ ಅಂತ ಹೇಳಿದಾಗ ಆ ಪರಮಾತ್ಮ ಏನ್ ಮಾಡ್ತಾನ, ಅವನನ್ನ ಸ್ವೀಕಾರ ಮಾಡಿ ಅವನಿಗೆ ತಾನು ಉಪದೇಶವನ್ನ ಮಾಡ್ತಾನ. ಯಾಮಣಾಚಾರ್ಯನು ಕೂಡ ತಿರುಪತಿ ವೆಂಕಟೇಶ ದೇವರನ್ನ ಕುರಿತು ಏನಂತಾನ, ನಾನು ಕಷ್ಟದಲ್ಲಿ ಇದ್ದೇನೆ ಹೇ ಪರಮಾತ್ಮ, ಇದೇನು ನನಗೆ ಹೊಸದಲ್ಲ, ಆದರೆ ನಿನ್ನ ಭಕ್ತನೊಬ್ಬ ಕಷ್ಟದಲ್ಲಿದ್ದರೆ ನಿನಗೆ ಅಪಖ್ಯಾತಿ. ನಾನೇನದೇನೆ ವೆಂಕಟೇಶ, ನಿನ್ನ ಭಕ್ತರೆನ್ನಾನು, ನಾನು ಕಷ್ಟದಲ್ಲಿದ್ದರೆ ನಿನಗೆ ಅಪಖ್ಯಾತಿ. ನೋಡು, ನಿನ್ನ ಭಕ್ತ ಬಡವದನ, ಕಷ್ಟದಲ್ಲಿ ಬಳತ್ತನ ಅಂತಂದಾಗ ಅದು ಅಪಕೀರ್ತಿ ಯಾರಿಗೆ? ಹೇ ವೆಂಕಟೇಶ, ಹೇ ತಿರುಪತಿ ವೆಂಕಟೇಶ, ಈ ಅಪಖ್ಯಾತಿ ನಿನಗ ನನಗಲ್ಲ. ಭಕ್ತ ಹೇಳು ಅಂದ್ರ ಭಗವಂತ ಹೇಳ್ತಾನೆ. ಭಗವಂತ ಭಕ್ತನನ್ನ ನಂಬಿದರೆ ಆ ಪರಮಾತ್ಮನ ಕೂಡ ಏನ್ ಮಾಡ್ತಾನ, ಭಕ್ತ ಹೇಳಿದಂತ ಕೇಳ್ತಾನೆ. ಅಂತ ಪ್ರೇಮ ನಮ್ಮದಾಗಬೇಕು. ಭಗವಂತನನ್ನ ಹೇಳುವ, ಕುಂದರಿಸುವ, ನಡೆಸುವ ಆ ಭಕ್ತನ ಕೈಯೊಳಗೈತಂತ. ಅಂತ ಪ್ರೀತಿ ಇದ್ದಾಗ ಮಾತ್ರ ಅವಾಗ ಏನ್ ಮಾಡ್ತಾನ, ಭಗವಂತನೇ ಕುಂದ್ರುದು ಮಾಡ್ತಾನ, ಹೇಳುದು ಮಾಡ್ತಾನ, ನಿನ್ನ ಮಾತುಗಳನ್ನ ಅವ ಕೇಳ್ತಾನ. ಯಾರೋ ಆ ಪರಮಾತ್ಮ. ಇಂಥ ಅರ್ಥದಲ್ಲಿ ಕೂಡ್ರು ಎಂದರೆ ಹಾಗೆ ಅರ್ಥದಲ್ಲಿ ನಿಂತು ಬಿಡುತ್ತಾನ. ಯಾರೋ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶ ಪಡೆಯಲು ಅರ್ಜುನನಿಗೆ ಈ ಸಂದರ್ಭ ಒದಗಿ ಬಂದಿದೆ. ಈ ಗೀತಾಮೃತ ಉಪದೇಶ ಮಾಡಕತ್ತೇನ, ಇದು ಅವನ ಮುಖಾಂತರ ಬಂದಾಗ ನಾವು ಕೂಡ ಧನ್ಯರಂತ. ಯಾಕ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗಬೇಕಾದ್ರ ಅದಕ್ಕೆ ತಕ್ಕ ಸಂದರ್ಭಗಳು ಕೂಡ ಒದಗಿ ಬರಬೇಕು. ನಮ್ಮನ್ನು ನಾವು ತಿಳ್ಕೋಬೇಕಾದ್ರ ಭಗವಂತನ ಸ್ವರೂಪಿಯಾದ ಪರಮಾತ್ಮನ ಮಾತುಗಳನ್ನ ಕೇಳಬೇಕಾದ್ರೂ ಕೂಡ ನಮಗ ಅದಕ್ಕೆ ತಕ್ಕಂತೆ ಸಂಬಂಧ ಬಂದಿರಬೇಕು ಮತ್ತು ಸಮಯ ಬಂದಿರಬೇಕಂತ. ಆಧ್ಯಾತ್ಮಿಕ ವಿಷಯದಲ್ಲಿ ಇದು ಸ್ವಲ್ಪ ಹೆಚ್ಚೈತಂತ. ಏನಂತಾನ, ಸ್ನೇಹಿತ ಅಂತಾನ, ಕಷ್ಟ ಕಾಲದಲ್ಲಿ ನಿನಗೆ ಒದಗುವವನೇ ನಿಜವಾದ ಸ್ನೇಹಿತ. ಹೇ ಅರ್ಜುನ, ನೀ ಕಷ್ಟ ಕಾಲದೊಳಗದಿಯಲ್ಲ, ದುಃಖದಲ್ಲಿ ಇದೆಯಲ್ಲಪ್ಪ, ನಿನ್ನ ಯೋಗಕ್ಷೇಮವನ್ನ ನೋಡುವ, ನಿನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ, ಯಾರು ತನ್ನ ಪ್ರಾಣವನ್ನೇ ಪಣಕ್ಕಾಗಿಟ್ಟು ನಿನ್ನನ್ನ ಯೋಗ್ಯ ರೀತಿಯಲ್ಲಿ ಸಂತೋಷ ಆಗುವ ಹಾಗೆ ತಾನು ತನ್ನ ಎಲ್ಲ ವ್ಯವಹಾರಗಳನ್ನ ಬಿಟ್ಟು ನಿನಗಾಗಿ ತನ್ನ ದೇಹವನ್ನ ಅರ್ಪಿಸನಂದಾಗ ನೀನ್ ತಿಳ್ಕೋ, ಅವನೇ ನಿನ್ನ ನಿಜವಾದ ಸ್ನೇಹಿತ ಅಂತ ತಿಳ್ಕೊ. ನಿನ್ನ ಕಷ್ಟ ಕಾಲದಲ್ಲಿ ಮಿಕ್ಕಲೆಲ್ಲದವರು ನಿನ್ನನ್ನೇನ್ ಮಾಡ್ತಾರ, ತೊರೆದು ಹೋಗುತ್ತಿರುವಾಗ ಅದೇ ಬಾಗಿಲಿನಿಂದ ನಿನಗೆ ಸಹಾಯ ಮಾಡಲು ಬರುತ್ತಿರುವವನೇ ನಿನ್ನ ನಿಜವಾದ ಸ್ನೇಹಿತ ಅಂತ ತಿಳ್ಕೊ. ಎಲ್ಲರೂ ಏನ್ ಮಾಡ್ತಾರೆ, ನಮಗ ದುಃಖ ಬಂದಾಗ, ತ್ರಾಸ ಬಂದಾಗ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರು ಕೂಡ, ಬಂಧು ಬಳಗದವರು ಕೂಡ ಕೊಡಬಾರದ ಕಷ್ಟವನ್ನ ಕೊಟ್ಟು, ಬೈಯಲಾರದ ಮಾತುಗಳನ್ನ ಬೈದು ನಿನ್ನಿಂದ ಬಿಟ್ಟು ಹೋಗ್ತಾರಲ್ಲ, ಇವರು ನಿಜವಾದ ಸ್ನೇಹಿತರು ಅಲ್ಲ. ಎಲ್ಲರೂ ಬಿಟ್ಟು ಹೋಗುವಾಗ, ಬಿಟ್ಟು ಹೋದಾಗ, ನೀನು ಕಷ್ಟದಲ್ಲಿ ಇದ್ದಾಗ ನಿನ್ನ ಯೋಗಕ್ಷೇಮವನ್ನ ನೋಡಿ ನಿನಗೆ ಬೇಕಾದನ್ನ ಕೊಟ್ಟು ತನ್ನ ಕೈಲಾದ ಮಟ್ಟಿಗೆ ನಿನಗೆ ಸಹಾಯ ಮಾಡಿ, ನಿನ್ನ ಯೋಗಕ್ಷೇಮವನ್ನ ನೋಡಿ, ನಿನ್ನ ಸಮಾಚಾರವನ್ನ ನೋಡಿ, ನಿನಗಾಗಿ ತನ್ನ
ಪ್ರಾಣವನ್ನ ಕೊಡುತ್ತಾನಲ್ಲ, ಅವನೇ ನಿನ್ನ ನಿಜವಾದ ಸ್ನೇಹಿತ ಅಂತ ನೀನು ತಿಳ್ಕೋ. ಅದಕ್ಕ ನಿನಗೆ ಈ ರಹಸ್ಯವನ್ನ ಹೇಳ್ತಿದ್ದೇನಂತಾನ ಶ್ರೀಕೃಷ್ಣ ಪರಮಾತ್ಮ. ರಹಸ್ಯ ಅಂದ್ರ ಇದನ್ನ ಇನ್ನಾರಿಗೂ ಹೇಳಬಾರದೆಂದಲ್ಲ. ಈ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅನೇಕ ಸಲ ಹೇಳ. ಯಾರು ನನ್ನ ಮಾತುಗಳನ್ನ ದೋಷಾರೋಪಣೆ ಮಾಡದೆ, ಅವನ ಮಾತಿನ ಮೇಲೆ ದೋಷ ಆರೋಪಗಳನ್ನ ಹೇರಲಾರದೆ, ನನ್ನ ಜೀವನ ಉದ್ದಕ್ಕೂ ನನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಇಂಥ ಮಾತುಗಳನ್ನ ಆಡ್ಯಾನಂತ ನಾವು ತಿಳ್ಕೊಂಡಿವಂತ ಏನಂತಾರಮ್ಮ, ದೋಷಾರೋಪ ಮಾಡದೆ ನಿಶ್ಚಿತ ಬುದ್ಧಿಯಿಂದ ನೋಡ್ತಾರಲ್ಲ, ಅವರಿಗೋಸ್ಕರವಾಗಿ ಈ ಉಪದೇಶ. ಯಾವುದೋ ಈ ಭಗವದ್ಗೀತೆ ಉಪದೇಶ. ಕೆಲವರು ತಪ್ಪುಗಳನ್ನ ಹುಡುಕಾಕ್ ಹೋಗ್ತಾರಲ್ಲ, ಉಪದೇಶವನ್ನ ಕೇಳಲು ಬರ್ತಾರಲ್ಲ, ಅವರಿಗೆ ಇಹದಲ್ಲೂ ಪರ ಇಲ್ಲ, ಪರದಲ್ಲಿಯೂ ಕೂಡ ಸುಖ ಇಲ್ಲ. ಈಗ ಈ ಲೋಕದೊಳಗೂ ಸುಖ ಇಲ್ಲ, ಪರಲೋಕದಲ್ಲಿ ಕೂಡ ಅಂಥವರಿಗೆ ಸುಖ ಇಲ್ಲ. ವಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಎಂದಂತೆ ಯಾವ ನೀತಿ ಮಾರ್ಗಗಳು ಅವರಿಗೆ ರುಚಿಸುವುದಿಲ್ಲಲ್ಲ. ಪರಮಾತ್ಮನ ಮಾತು ಅಷ್ಟೇ ಅಲ್ಲ, ಅವನ ಮಾತುಗಳು ಆದಾಗ ಕಿವಿ ಒಳಗ ಕಾಸಿ ಸೀಸು ಸುರಿವಿದಂತೆ ಆಗ್ತದಂತ ಒಂದಿಷ್ಟು ಮಂದಿ. ಯಾಕ ತಾವು ಮಾಡುವ ಆಚರಣೆ ಹೆಂಗಿರ್ತದ? ಏನೋಡು, ನೀನು ಇಂಥ ಮಾರ್ಗವನ್ನ ಹಿಡಿಬೇಡ, ಒಳ್ಳೆಯದನ್ನ ಮಾಡು, ಒಳ್ಳೆಯದ ಮಾರ್ಗವನ್ನ ಹಿಡಿ, ನಿನ್ನ ನೀನು ಉದ್ಧಾರ ಮಾಡ್ಕೊ ಅಂದಾಗ ಅವರ ಕಿವಿ ಒಳಗ ಕಾಶಿದ ಸೀಸು ಸುರಿವಿದಂತೆ ಆಗ್ತದಂತ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳು. ಅವರೇನ್ ಮಾಡ್ತಾರ? ತಪ್ಪಾಗಿ ತಿಳಿದುಕೊಂಡರೆ ಅವರಿಗೆ ಮಾತ್ರ ನಷ್ಟ ಅಲ್ಲ, ಅವರು ಈ ತಪ್ಪು ಅಭಿಪ್ರಾಯವನ್ನ ಇತರರಿಗೆ ಕೂಡ ಹಂಚುತ್ತಾರಂತ. ಯಾರು ತಪ್ಪು ಕಲ್ಪನೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯನ್ನ ಮಾಡಿಕೊಂಡು, ತಾವು ತಪ್ಪು ತಿಳಿದುಕೊಳ್ಳಲಾರದೆ ಇನ್ನೊಬ್ಬರಿಗೆ, ಅವರ ಮಾತು ಕೇಳುವ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಇಂಥ ಮಾತುಗಳನ್ನ ಹಂಚುತ್ತಾರಂತ. ಯಾರೋ ಪರಮಾತ್ಮನ ಮಾತುಗಳು ಹಿಡಿಸಲಾರದಂಥ ಜೀವಿಗಳು. ಅದು ದೊಡ್ಡ ನಷ್ಟ ಅಂತ. ಏನಂತಾರ ಅವರು? ದೊಡ್ಡ ನಷ್ಟ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡಿ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳ ವಿಷಯ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಒಂದು ಮರ ಸೊಗಸಾಗಿ ಕಾಣಿಸಲು ಅದರ ಬೇರು ಆಳವಾಗಿ ಹೋಗಿರಬೇಕು. ಈಗ ಒಂದು ವೃಕ್ಷ ಐತಲ್ಲ, ಬಹಳ ಸುಂದರವಾಗಿ ಕಾಣಬೇಕಾಗಿತ್ತಂದ್ರ ಅದರಲ್ಲಿ ಹಸಿರಾದ ಎಲೆಗಳು, ಪಕ್ವವಾದ ಹಣ್ಣುಗಳು, ಮೊದಲ ಹೂವು, ಹೂವಿಂದ ಮಿಡಿ, ಮಿಡಿಯಿಂದ ಕಾಯಿ, ಅದೇ ಕಾಯಿ ಪಾಡಿಗೆ ಬಿದ್ದಾಗ ಸುಂದರವಾದ ಹಣ್ಣು, ಹುಳಿಯಾದ ಹಣ್ಣು ಸಿಹಿಯಾಗಬೇಕಾದರೆ ಅದೇನಿಗೆ ಹೋಗಿರಬೇಕು? ಅದರ ಬೇರುಗಳು ಆಳವಾಗಿ ಭೂಮಿಯೊಳಗ ಹೋಗಿರಬೇಕು. ಭೂಮಿಯೊಳಗ ಎಲ್ಲಿವರೆಗೆ ನೀರಿದೆಯಲ್ಲ, ಅಲ್ಲಿವರೆಗೆ ಅದು ಬೇರು ಹೋಗಿದ್ದರೆ ಮಾತ್ರ ಅದರಿಂದ ನೀರು, ಅದಕ್ಕೆ ಏನು ಆಹಾರ ಬೇಕಲ್ಲ, ತೆಗೆದುಕೊಳ್ಳುವ ಶಕ್ತಿ ಆ ವೃಕ್ಷಕ್ಕೆ ಇರ್ತದಂತ. ಅದ ಹೆಂಗಿರ್ತತಿ? ನೋಡಲಿಕ್ಕೆ ಸುಂದರ. ಅವಾಗ ಅದರಲ್ಲಿ ಹೊಸ ಚಿಗುರು ಮಳಿತಾವ. ಎಲ್ಲಿವರೆಗೆ ಅದರ ಬೇರುಗಳು ನೀರಿನ ಒಳಗೆ ಆಳಕ್ಕೆ ಅಲ್ಲಿಗೆ ಹೋದಾಗ ಎಲೆ ಉದರಿದರು ಹಳ್ಳೆ ಎಲೆ ಚಿಗುರ್ತವ, ಹೊಸ ಚಿಗುರು. ಅದೇ ರೀತಿ ನಮ್ಮ ಹಿರಿಯರಿಂದ ಬಂದ ಪುರಾತನ ತತ್ವಗಳನ್ನ ಇಂದಿಗೂ ಜಗತ್ತಿಗೆ ಹೊಂದಿಸಿಕೊಂಡರೆ ಅದೇ ಧರ್ಮ. ಅನಾದಿ ಕಾಲದಿಂದ ಬಂದಿರುವ ಋಷಿಗಳ ವಾಕ್ಯಗಳನ್ನ ನಮ್ಮ ಹಿಂದಿನ ವಿಜ್ಞಾನ ಮತ್ತು ಕಲೆಗಳಿಗೆ ಹೊಂದಿಸಿಕೊಂಡರೆ
ಜನಜೀವನಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿಯನ್ನು. ನೋಡಪ್ಪ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ. ನಮ್ಮ ಋಷಿಗಳು, ನಮ್ಮ ಕವಿಗಳು, ನಮ್ಮ ಮಂತ್ರ ದೃಷ್ಟಾರರು, ವಿಜ್ಞಾನಿಗಳು, ಸಂತರು, ಶರಣರು ಅವರು ನಡೆದ ಇಟ್ಟ ದಾರಿಯೊಳಗ ನಾವು ನಡೆದ್ವಿ ಅಂದ್ರ ಇಂಥ ಅನಾದಿ ಕಾಲದಿಂದ ಬಂದಿರುವ ಇಂಥ ವಿದ್ಯೆಯನ್ನ, ಇದು ಹೆಂಗಿದೆ? ಜನರು ತಿಳಿಯಬೇಕಾದ ವಿದ್ಯೆ, ನಮ್ಮ ಋಷಿಗಳು ಪಟ್ಟಿರುವ ವಿದ್ಯೆ, ಭಗವಂತ ಹೇಳತಿರತಕ್ಕಂಥ ಈ ಆತ್ಮವಿದ್ಯೆಯನ್ನ ನಾವು ಕಟ್ಟಿಟ್ಟ ಬುಟ್ಟಿ ಅಂತ ತಿಳ್ಕೊಂಡು ನಮಗ್ ಕಟ್ಟಿಟ್ಟು ಹೋಗ್ಯಾರಲ್ಲ, ಅದನ್ನ ಒಂದು ಸುಖವನ್ನ ಪಡೆದು ಅದೇ ಆನಂದದಲ್ಲಿ ನಾವಿರಬೇಕಾಗಿದೆ ಈ ಜಗತ್ತಿನೊಳಗ. ನೂರ್ ಬೇರು ಬೇರು ನಾರ್ ಮತಲತೆಗೆ ಪೂರ್ವಿಕೋತ್ಯಾಚಾರ ಸಂಪ್ರದಾಯಗಳು, ಶಾರೀರ ಮಾನಸಿಕ ಬುದ್ಧಿಯುಕ್ತ ಅನುಭವವು, ಪೂರ ಸಾಗದು ತರ್ಕ ಮರಳ ಮುನಿಯ ವಿಚಾರ ಅಭಿಪ್ರಾಯಗಳೆಲ್ಲ. ಹೆಂಗದವ? ಅಭಿಪ್ರಾಯಗಳೆಂಬ ಬಳ್ಳಿಗೆ ನೂರಾರು ಬೇರೆ ಬೇರೆ ಬೇರುಗಳು ಮತ್ತು ನಾರುವೆಗಳಿವೆ. ಅವುಗಳಂದ್ರ ನಮ್ಮ ಪೂರ್ವಿಕರು ಹೇಳಿದ ಏನಿದೆ ಇದು ಧಾರ್ಮಿಕ ಜೀವನದಲ್ಲಿ ಅನುಸರಿಸಬೇಕಾದ ನಿಯಮಗಳು. ಅವ್ರ ಹೆಂಗ ಅನುಸರಿಸಿಕೊಂಡು ಬಂದು ಅದೇ ಜೀವನವನ್ನ ಮಾಡಿ ಅವರು ಹುಟ್ಟಿ ಬರಲಾರದಂಗ ಮಾಡುವ ಅಂತ ವಿದ್ಯೆಯನ್ನ ತಿಳಿದುಕೊಂಡು ಅವರೇನೇಗಾರ ಅಮರಗೆರಲ್ಲ ಅಂತ ಅಮರರ ನಾವು ಆಗುವ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಇಂಥ ಅಮರತ್ವವನ್ನ ಪಡೆಯುವ ಶಕ್ತಿ ನಮಗಿದ್ದಾಗ ಯಾಕೆ ನಾವು ಅದನ್ನು ಮಾಡ್ಕೋಬಾರ್ದು? ಪರಂಪರಾಗತವಾಗಿ ಬಂದ ಪದ್ಧತಿಗಳದವಲ್ಲ, ಮತ್ತ ದೇಹ ಮನಸ್ಸಿಗೆ ಸಂಬಂಧಪಟ್ಟ ಬುದ್ಧಿ ಶಕ್ತಿಗೆ ನಿಲುಕುವ ಅನುಭವಗಳು ಕೂಡ ಕೇವಲ ವಾದಗಳು. ಇವು ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಗುರಿ ಮುಟ್ಟಿಸಲಾರವು. ವಾದ ವನತರ್ಕ ಮಾಡೋದು, ಅದು ಹಂಗ ಇದು ಹಿಂಗ. ತರ್ಕಶಾಸ್ತ್ರ ಓದಿದ್ನಂತಪ್ಪ, ಇಲ್ಲ ಒಂದ್ರಾಗ 6 ಮಾಡಿ ತೋರಿಸ್ತೇನೆ ಅಂದಂತ, ಒಂದೇ ಇದ್ದಿದ್ದನ್ನ 6 ಮಾಡಿ ತೋರಿಸ್ತೇನಂತ. ಏನದು ಪ್ರಯೋಜನ? ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಾರದ ಒಣತರ್ಕವನ್ನ ಮಾಡಿ ಸುಮ್ಮನೆ ತಲೆಕೆಡಿಸಿಕೊಂಡು ಸಮಯ ವ್ಯರ್ಥ ಮಾಡುವಕ್ಕಿಂತ ಅದ್ರಾಗೇನಿಲ್ಲ, ಸುಖ ಇಲ್ಲ. ಅದಕ್ಕ ಬುದ್ಧಿ ಶಕ್ತಿಗೆ ನಿಲುಕುವ ಅನುಭವಗಳು ಏನದಾವು? ಕೇವಲ ವಾದಗಳು ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಗುರಿ ಮುಟ್ಟಿಸಲಾರವು. ಯಾವ ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ ಏನ್ ಮಾಡ್ತಾವ? ನಮ್ಮನ್ನ ಹೋಗಿ ಅಲ್ಲೇ ನಿಲ್ಲಿಸ್ತವಂತವು. ಯಾಕ? ಆತ್ಮ ಸ್ವರೂಪವನ್ನ ತಿಳಿಬೇಕಾದ್ರ ಆತ್ಮ ತತ್ವದ ಆಶ್ರಯ ಪಡ್ಕೊಂಡು ಎಲ್ಲಾ ವ್ಯವಹಾರ ಮಾಡಬೇಕಾದ್ರೂ ಕೂಡ ಏನಾಗುದಿಲ್ಲ, ಇಂದ್ರಿಯಗಳು ಕೂಡ ಆತ್ಮ ತತ್ವವನ್ನ ತಿಳಿಯಲಿಕ್ಕೆ ಆಗುದಿಲ್ಲ. ಮನಸ್ಸಿಗೆ ಕೂಡ ಆಗುದಿಲ್ಲ, ಬುದ್ಧಿಗೂ ಆಗುದಿಲ್ಲ. ಯಾವುದರಿಂದ ಅವು ಬೆಳಗ್ತಾವಂದ್ರ ಆತ್ಮನ ಸತ್ತೆಯಿಂದ. ಆತ್ಮ ತತ್ವವಿದ್ದಾಗ, ನಮ್ಮ ನಿಜವಾದ ಸ್ವರೂಪ ಇದ್ದಾಗ ಅದನ್ನ ಆಶ್ರಯ ಪಡ್ಕೊಂಡು ಈ ಎಲ್ಲ ದೇಹಾದಿ ವ್ಯವಹಾರಗಳು, ಇಂದ್ರಿಯ ವ್ಯವಹಾರಗಳು, ಮನಸ್ಸಿನ ವ್ಯವಹಾರಗಳು, ಬುದ್ಧಿಯ ವ್ಯವಹಾರಗಳು ಆತ್ಮ ಚೇತನ ವಸ್ತು ಇದ್ದಾಗ ಮಾತ್ರ ನಡೀತವ. ಇಲ್ಲ ಆತ್ಮತತ್ವವನ್ನ ನಾ ಇಂದ್ರಿಯ ಮುಖಾಂತರ ನೋಡ್ತೇನೆ, ಮನಸ್ಸಿನ ಮುಖಾಂತರ ನೋಡ್ತೇನೆ, ಬುದ್ಧಿಯ ಮುಖಾಂತರವಾಗಿ ಆತ್ಮತತ್ವವನ್ನ ನೋಡ್ತೇನೆ ಅಂದ್ರ ಎಷ್ಟೇ ಜನ್ಮ, ಕೋಟಿ ಕೋಟಿ ಜನ್ಮಗಳು ಬಂದರೂ ಕೂಡ ಆತ್ಮತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಭಗವಂತನ ಈ ಮಾತುಗಳು ಅಸಂಬದ್ಧ ಎನ್ನುವ ಭಾವನೆಯು ಇತರರ ಮನಸ್ಸಿನಲ್ಲಿ ಏಳಬಾರದಂತ. ಎತ್ತಂದ್ರ ಅಂತ ಮನಸ್ಸಿನಲ್ಲಿ ಎದ್ದರೆ ಏನಾಗುವುದಿಲ್ಲ, ಆತ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲಿಕ್ಕೆ ಕೋಟಿ ಕೋಟಿ ಜನ್ಮಗಳು ಬಂದರೂ ಕೂಡ ಆತ್ಮ ತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಹೇ ಅರ್ಜುನ,
ಇದನ್ನೇ ಚೆನ್ನಾಗಿ ತಿಳ್ಕೊ. ಅರ್ಜುನ ಹೇಳ್ತಾನೆ, ಭಗವಂತನನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ. ಏನಂತಾನ? ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಪರಂ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತತ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಪರಮಾತ್ಮನನ್ನ ಕುರಿತು ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನ. ಏನಂತಾನ? ಭವತಃ, ಹೇ ಪರಮಾತ್ಮ, ನಿನ್ನ ಜನ್ಮ ಜನ್ಮವಾದರೋ ಅಪರಂ ಅರ್ವಾಚೀನ ಈಗಿನ ಕಾಲದ್ದಾಗಿದೆ. ಹೇ ಪರಮಾತ್ಮ, ನಿನ್ನ ಜನ್ಮವು ಕೂಡ ಈಗಿನ ಕಾಲದ್ದಾಗಿದೆ. ಮತ್ತು ವಿವಸ್ವತಃ ಸೂರ್ಯನ ಜನ್ಮವು ಕೂಡ ಪರಂ ಬಹಳ ಪ್ರಾಚೀನ ಆಗಿದೆ. ಅಂದ್ರ ಕಲ್ಪದ ಆದಿಯಲ್ಲಿ ಆಗಿ ಹೋಗಿತ್ತು. ಯಾರ್ದೋ? ಸೂರ್ಯನ ಜನ್ಮ. ತಂ ನೀನೆ ಆದೌ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ಏತತ್ ಈ ಯೋಗವನ್ನ ಪ್ರೋಕ್ತವಾನ್ ಹೇಳಿದ್ದೆ ಅಂತ ನಾನು ಇತಿ ಈ ವಿಷಯವನ್ನ ಕಥಂ ಹೇಗೆ ವಿಜಾನೀಯಾಂ ತಿಳಿದುಕೊಳ್ಳಲಿ. ಪರಮಾತ್ಮನಿಗಂತನ ಅರ್ಜುನ, ಹೇ ಪರಮಾತ್ಮ, ನಾನು ಕೂಡ ಈಗ ಅದೇನೆ. ಈ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ನಿನ್ನ ದೇಹವು ಕೂಡ ಈಗ ಇದೆ. ನೀನ್ ಹೇಳ್ತೆ ಸೂರ್ಯನಿಗೆ ಆದಿಯಲ್ಲಿ ಸೂರ್ಯನಿಗೂ ನಾನು ಹೇಳಿದೆ, ಮನುವಿಗೆ ನಾನು ಹೇಳಿದೆ, ಇಕ್ಷಾ ಕೂಡ ನಾನೇ ಹೇಳಿದಂತೀಯಲ್ಲ. ನನ್ನ ಜನ್ಮನು ಈಗ ಐತಿ. ನನಗ ನಿನಗ ಎಷ್ಟೋ? ಬರೇ 6 ವರ್ಷ ಮಾತ್ರ. ನೀ ದೊಡ್ಡವ, ನಾ ಸಣ್ಣವ. ನೀ ನನಗೆ ಏನ್ ಹೇಳ್ತಿ? ಆ ಸೂರ್ಯನಿಗೂ ನಾನು ಹೇಳೇನಂತೆ, ಮನುವಿಗೂ ನಾನು ಹೇಳೇನಂತೆ, ಇಕ್ಷಾಕು ನಾನು ಹೇಳೇನಂತೀಯಲ್ಲ. ಇದನ್ನ ಹೆಂಗ ತಿಳ್ಕೊಲಿ ಪರಮಾತ್ಮ? ನನಗ ನೀ ಹೇಳು. ಭವತಃ ಜನ್ಮ ಅಪರಂ ವಿವಸ್ವತಃ ಜನ್ಮ ಪರಂ ತಂ ಆದೌ ಏತತ್ ಪ್ರೋಕ್ತವಾನ್ ಇತಿ ಕಥಂ ವಿಜಾನೀಯಾಂ. ನಿನ್ನ ಜನ್ಮ ಆದರೂ ಕೂಡ ಅರ್ವಾಚೀನ ಈಗಿನ ಕಾಲದ್ದಾಗೈತಿಪ್ಪ. ಸೂರ್ಯನ ಜನ್ಮ ಬಹಳ ಪ್ರಾಚೀನ ಆಗೈತಿ. ಅಂದ್ರ ಆದಿ ಕಲ್ಪಗಳು ಕೂಡ ಕಳೆದು ಹೋಗ್ಯವಲ್ಲ. ನೀನೇ ಆ ಕಲ್ಪದ ಹಾದಿಯಲ್ಲಿ ಈ ಯೋಗವನ್ನ, ಆತ್ಮಯೋಗವನ್ನ ಹೇಳಿದ್ದೆ ಅಂತ ಹೇಳ್ತೀಯಲ್ಲ. ಈ ವಿಷಯವನ್ನ ನಾ ಹೆಂಗ ತಿಳ್ಕೊಲಿ ಪರಮಾತ್ಮ? ಅದನ್ನೊಂದಿಷ್ಟು ನನಗ ತಿಳಿಸಿ ಹೇಳು. ಅರ್ಜುನ ಕೇಳ್ತ ಏನಂತಾರ? ನಿನ್ನ ಜನ್ಮ ಆದರೂ ಅರ್ವಾಚೀನ ಆಗೈತಲ್ಲಪ್ಪ. ಅದು ಅರ್ಥಾತ್ ಈಗಿನ ಕಾಲದ್ದಾಗಿದೆ. ನಿನ್ನ ಜನ್ಮನೂ ಕೂಡ ಈ ವರ್ತಮಾನ ಕಾಲದಲ್ಲಿ ನನ್ನ ಜನ್ಮ, ನಿನ್ನ ಜನ್ಮ ಎಲ್ಲಾ ಕೂಡ ಐತಿ. ಖರೆ ಸೂರ್ಯನ ಜನ್ಮ ಬಹಳ ಹಿಂದಿಂದ ಆಗೈತಲ್ಲ. ಅದು ಎಷ್ಟು ಹಳೆದದು. ಹಂತ ಹಳೆದರೊಳಗ ನೀ ಹೆಂಗ್ ಹೇಳಿದಿ? ಈಗರ ನಾನು ಅದೇನಿ, ನೀನು ಅದೇ. ನಿನ್ನ ದೇಹನೂ ಐತಿ, ನನ್ನ ದೇಹನೂ ಐತಿ. ಈಗ ಹೊಸ ದೇಹ ಐತಿ. ಸೂರ್ಯ ಅದನ, ಹಳೇದವದನವ. ಅವನಿಗೆ ನೀ ಹೆಂಗ್ ಹೇಳಿದಿ? ಅದನ್ನೊಂದಿಷ್ಟು ನನಗೆ ಹೇಳು. ಸೂರ್ಯನ ಜನ್ಮ ಬಹಳ ಹಿಂದಿಂದ ಐತಲ್ಲ. ಅರ್ಥಾತ್ ಕಲ್ಪದ ಆದಿಯಲ್ಲಿ ಆಗಿ ಹೋಗಿತ್ತಲ್ಲ. ಹಾಗಿರುವಾಗ ಕಲ್ಪದ ಆದಿಯಲ್ಲಿ ನೀನೇ ಸೂರ್ಯನಿಗೆ ಈಗ ಯೋಗವನ್ನ ಹೇಳಿದ್ದೇನಂತ ಹೇಳ್ತೀಯಲ್ಲ. ನಾ ಹೆಂಗ ತಿಳಿದುಕೊಳ್ಳಿ ಪರಮಾತ್ಮ? ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಹೇಳು. ನೀನು ಹೇಳಲಾರದ, ನನಗ ಅರ್ಥ ಆಗುದಿಲ್ಲ. ನಿನ್ನ ಜನ್ಮನು ಈಗ ಇದೆ, ನಂದು ಈಗ ಹುಟ್ಟೈತಿದ ಶರೀರ. ಸೂರ್ಯಂದರ ಹಿಂದ, ಅಗ್ರಿ ಹಿಂದ ಪೂರ್ವಜರ ಆದ ಕಾಲ ಆದಿ ಹಿಂದ, ಅತಿ ಹಿಂದ ಅಂತದ್ದನ್ನ
ಈಗ ನೀ ಹೇಳಕತ್ತಿಯಲ್ಲ, ಅವಂಗೂ ನಾನ ಹೇಳೇನಂತಿ, ಮನುವಿಗೂ ನಾನ ಹೇಳೇನಂತಿ, ಇಕ್ಷ್ವಾಕುಗೂ ನಾನ ಹೇಳೇನಂತಿಯಲ್ಲ. ಹೆಂಗ ನಾ ತಿಳ್ಕೊಲಿ, ಹೆಂಗ ಅರ್ಥ ಮಾಡ್ಕೊಲಿ, ಅದನ್ನ ನನಗೊಂದಿಷ್ಟು ತಿಳಿಸಿ ಹೇಳಂತ ಅರ್ಜುನ ಪರಮಾತ್ಮನನ್ನ ಕುರಿತು ಹೇಳ್ತಾರೆ. ಜ್ಞಾನ ಪರಂಪರೆಯನ್ನ ವಿವರಿಸುವಾಗ ಶ್ರೀಕೃಷ್ಣಂತನ ಮೊದಲು ಸೂರ್ಯನಿಗೆ ದೇವತೆಗೆ ಹೇಳಿದೆ, ಹೇ ಅರ್ಜುನ, ನಾನೇನ್ ಮಾಡಿದೆ, ಈ ಆತ್ಮವಿದ್ಯೆಯನ್ನ ಸೂರ್ಯ ದೇವನಿಗೆ ಹೇಳಿದೆ, ಎಲ್ಲಾ ದೇವತೆಗೆ ಹೇಳಿದೆ ಅನ್ನಲ್ಲ. ಇಲ್ಲಿ ಅರ್ಜುನ ಏನಂತಾನ, ಶ್ರೀಕೃಷ್ಣನನ್ನ ಕುರಿತು ಪ್ರಶ್ನೆ ಮಾಡ್ತಾನ. ವಯಸ್ಸಿನಲ್ಲಿ ಶ್ರೀಕೃಷ್ಣ ಅರ್ಜುನನಿಗಿಂತ ಸುಮಾರು 6 ತಿಂಗಳ ದೊಡ್ಡವಷ್ಟ. ಯಾರಿಗೆ? ಅರ್ಜುನನಿಗೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಬರೀ 6 ತಿಂಗಳು ದೊಡ್ಡವ ಶ್ರೀಕೃಷ್ಣ ಪರಮಾತ್ಮ. ಹಾಗಿರುವಾಗ ಕೋಟಿ ಕೋಟಿ ವರ್ಷಗಳ ಹಿಂದೆ ಸೂರ್ಯನಿಗೆ ಹೇಳಿದೆ ಅಂದ್ರ ಇದನ್ನ ನಾನು ಹೀಗೆ ಅರ್ಥೈಸಿದೆ. ಈ ಪರಮಾತ್ಮ ಕೋಟಿ ಕೋಟಿ ವರ್ಷಗಳು ಹಿಂದೆ ಹೋಗ್ಯವಲ್ಲ, ಅಂತ ಸೂರ್ಯನಿಗೆ ನೀನು ಈ ಆತ್ಮವಿದ್ಯೆಯನ್ನ ಹೇಳೇನಂತಿಯಲ್ಲ, ಅದನ್ನ ಹೆಂಗ ತಿಳ್ಕೊಲೆಪ್ಪ? ನನಗ ನಿನಗ ಬರೀ 6 ತಿಂಗಳ, ಈ ಜನ್ಮದಲ್ಲಿ ಇಬ್ಬರು ಕೂಡ ಬಂದೇವಲ್ಲ, ನಿನ್ನ ಜನ್ಮ ನನ್ನ ಜನ್ಮ, ನಾನು ಮನುಷ್ಯ ಜನ್ಮಕ್ಕ ಬಂದೇನೆ, ನೀನು ಮನುಷ್ಯನಂತೆ ನನಗ್ ಕಾಂತಿಯಲ್ಲ. ಅವಾಗ ಹೇಳಿದ ಅವನಿಗೆ, ಈಗ ನನಗೆ ಯಾವಾಗ ಹೇಳ್ತಿ? ಹಂಗಂತ ತಿಳ್ಕೊಲಿ. ಸೂರ್ಯನಿಗೆ ಹೇಳೇನಂತೆ ಅಂತೀಯಲ್ಲ, ನಾ ಹೆಂಗ ಮಾಡ್ಲಿ, ಹೆಂಗ ತಿಳ್ಕೊಲಿ? ಅದನ್ನ ಅರ್ಥವನ್ನ ಹೆಂಗ ಮಾಡ್ಕೊಲಿ? ಅದನ್ನ ಹೇಳ್ತಾನ, ಪ್ರಶ್ನೆ ಕೇಳ್ತಾನಲ್ಲ. ಇಲ್ಲಿ ಅರ್ಜುನನಿಗೆ ಸ್ವಯಂ ಭಗವಂತನಿಂದ ಈ ಪ್ರಶ್ನೆಗೆ ಉತ್ತರ ಪಡೆಯುವ ಆಸೆ ಯಾರಿಗೆ? ಆ ಅರ್ಜುನನಿಗೆ. ಕೋಟಿ ಕೋಟಿ ಜನ್ಮಗಳು ಹೋಗ್ಯವಲ್ಲ, ಸೂರ್ಯ ಹಿಂದನ ಬದನಲ್ಲ, ಅದನ್ನ ನನಗ ಅವಾಗ ಹೇಳೇನಂತ ಹೇಳ್ತೀಯಲ್ಲಪ್ಪ, ಈಗ ನನಗ ತಿಳಿಯಬೇಕೆಂಬ ಆಸೆಯಾಗಿದೆ. ಅದಕ್ಕಾಗಿ ಪ್ರಶ್ನೆ ಮಾಡ್ತಾನ ಅರ್ಜುನ. ಏನಂತಾನಮ್ಮ? ಇಷ್ಟೇ ಅಲ್ಲದೆ ಎಲ್ಲ ನರರ ಪ್ರತಿನಿಧಿಯಾಗಿ ನಿಂತ ಮಹಾಜ್ಞಾನಿ ಆ ಪರಮಾತ್ಮ ಕುರಿತು ಅರ್ಜುನ ಪ್ರಶ್ನೆ ಮಾಡ್ತಾನ. ಏನಂತಾನ? ನಿಮ್ಮೆಲ್ಲರ ಪರ ಈ ಪ್ರಶ್ನೆಯನ್ನ ಹಾಕ್ತಾನಲ್ಲ, ಯಾರಿಗೆ? ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ. ಈ ಬಗ್ಗೆ ಪ್ರಾರಂಭದಲ್ಲೇ ಪ್ರಸ್ತಾಪಿಸಲಾಗಿದೆ. ಏನಂತಾನವ? ಶ್ರೀಕೃಷ್ಣ ಹೇಳಿದ್ದ, ನಾವೆಲ್ಲರೂ ಹಿಂದೆಯೂ ಇದ್ದೇವೆ. ಹೇ ಅರ್ಜುನ, ಇದೇ ಒಂದೇ ಜನ್ಮ ಅಲ್ಲ, ಹಿಂದೂನು ನಾವ್ ಇರಾವ್ರ, ಈಗೂನು ಇರಾವ್ರ, ಮುಂದೂನು ಇರಾವ್ರ. ಈ ಜನ್ಮ ಹಿಂದೆ ಇದ್ದ ಜನ್ಮ ಈಗಿಲ್ಲ, ಈಗಿದ್ದ ಜನ್ಮ ಶರೀರ ಮುಂದಿಲ್ಲ. ಆತ್ಮಚೇತನ ಸತ್ಯ ವಸ್ತು ಯಾವಾಗಲೂ ಇರುವಂಥದ್ದು. ದೇಹ ಬಂದು ಹೋಗ್ಯಾವಲ್ಲ, ಈ ದೇಹಗಳು ನಮ್ಮೂ ಅಲ್ಲ. ಇವು ಯಾವದವ? ಪಂಚಮಹಾಭೂತಗಳದ್ದದವ. ಆ ಭೂತಗಳದ್ದು ಭೂತಗಳಿಗೆ ಒಪ್ಪಿಸಿದಾಗ ಆತ್ಮ ಸ್ವರೂಪ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದು ಯಾವಾಗ ಇರುವಂಥದ್ದು? ಸೂರ್ಯನಿಗೆ ಉಪದೇಶ ಮಾಡುವಾಗ ಇರುವ, ಮನುವಿಗೆ, ರಾಜನಿಗೆ, ಮಹರ್ಷಿಗಳಿಗೂ ಕೂಡ ಹೇಳಿದಾಗ ಇದ್ದಿದ್ದ, ಮತ್ತ ಇಕ್ಷ್ವಾಕು ರಾಜನಿಗೆ ಹೇಳಿದಾಗೂ ಇದ್ದಿದ್ದು ಯಾವುದು ಇದೆಯಲ್ಲ, ಅದು ನಮ್ಮ ಸ್ವರೂಪ, ಅದು ಆತ್ಮ ಸ್ವರೂಪ, ಅದು ಅರು ಸ್ವರೂಪ. ಈ ದೇಹಗಳು ಇವು ನಮ್ಮೂ ಅಲ್ಲ, ಇವು ಇರು ಅಲ್ಲ. ಬಂದು ಬಂದು ಹೋಗತಕ್ಕಂಥ ಈ ಪಂಚ ಮಹಾಭೂತಗಳಿಂದಾಗಿರುವ ಈ ಶರೀರ ನಮ್ದು ಅಲ್ಲ, ಅದು ನಿಂದು ಅಲ್ಲಪ್ಪ ಅರ್ಜುನ. ನೀ ಏನ್ ತಿಳ್ಕೊಂಡಿ? ಈ ಬಂದು ಹೋಗಿದ್ದ ಶರೀರ ಇದನಾನಂತ ತಿಳ್ಕೊಂಡಿ ಅಲ್ಲ. ಈ ದೇಹ ನಿಂದು ಅಲ್ಲ, ಇದು ನಮ್ದು ಅಲ್ಲ. ಈ ಎಲ್ಲವೂ ಕೂಡ ಹೆಂಗದವ? ಪಂಚಮಹಾಭೂತಗಳದ್ದದವಪ್ಪ ಅಂತ ಹೇಳ್ತಾನ. ಆ ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ಪ್ರಾರಂಭದಲ್ಲಿ ಪ್ರಸ್ತಾಪಿಸಾಗಿದೆಯಲ್ಲ. ಕೃಷ್ಣ ಹೇಳಿದ್ದ, ನಾವೆಲ್ಲರೂ ಹಿಂದೂ ಕೂಡ ಇದ್ದೇವೆ, ಹಿಂದೂನು ನಾನು ಅದೇನೆ, ನೀನು ಅದೇ ಅರ್ಜುನ. ನೀ ಏನ್ ತಿಳ್ಕೊಂಡಿ? ಹಿಂದಿದ್ದಿದ್ದಿಲ್ಲ, ಈಗ ಅದೇನಂತ ನೀ ತಿಳ್ಕೊಂಡಿಯಲ್ಲ.
ಈಗೂ ಅದೇವಿ ಕರೆ ಮುಂದೂನು ಇರ್ತೇವಿ, ಆದ್ರ ಈ ದೇಹಾದಿಗಳು ಇರುವುದಿಲ್ಲ. ಈಗಿದ್ದ ದೇಹ ಹಿಂದಿನ ಜನ್ಮದಲ್ಲಿಲ್ಲ, ಹಿಂದಿನ ಜನ್ಮದಲ್ಲಿದ್ದ ದೇಹ ಈ ಜನ್ಮದಲ್ಲಿಲ್ಲ, ಈಗಿದ್ದ ಜನ್ಮ ದೇಹ ಮುಂದಿನ ಜನ್ಮಕ್ಕ ಇಲ್ಲ. ಎಲ್ಲದರಲ್ಲಿ ಹಾಸುಹೊಕ್ಕಾಗಿರುವ ಆತ್ಮ ಸ್ವರೂಪ ಏನಿದೆಯಲ್ಲ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದು ಯಾವಾಗಲೂ ಇರುವಂತದ್ದು. ಅದಕ್ಕ ಮುಂದೆಯೂ ಇರ್ತೇವೆ ಅಂತ ಹೇಳಿದಾಗ ಅದರ ಸಂಪೂರ್ಣ ವಿವರಣೆ ಏನ್ ಮಾಡ್ಯಾನ ಇಲ್ಲಿ ಹೇಳ್ಯಾನ. ಯಾವ ಕರ್ಮ ಬಂಧನವು ಇಲ್ಲದ ಸರ್ವ ಸಮರ್ಥನಾದ ಭಗವಂತ ಭೂಮಿಗೆ ಇಳಿದು ಬರ್ತಾನ. ಯಾವುದಿಲ್ಲ, ಯಾಕವ ಬರ್ತಾನ? ಎಲ್ಲಿಗೆ? ಈ ಕರ್ಮ ಬಂಧನ ಇಲ್ಲದ ಕೂಡ ಸರ್ವ ಸಮರ್ಥನಾದ ಭಗವಂತ ಹೀಗೆ ಭೂಮಿಗೆ ಯಾಕೆ ಇಳಿದು ಬರ್ತಾನ ಅನ್ನುವ ಪ್ರಶ್ನೆಗೆ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ. ಮಾತೆ ಬ್ರಹ್ಮಣೋ ದಿವಸ ಕಲ್ಪ, ಚತುರ್ಮುಖ ಬ್ರಹ್ಮಣ ಒಂದು ದಿವಸ ಅಂತಿದೆ ಕಲ್ಪ ಅಂತ. ಯಾಕೆ ಬರ್ತಾನ ಅದನ್ನ ನನಗ ತಿಳಿಸಿ ಹೇಳು ಅಂತೇಳಿ ಪರಮಾತ್ಮ ಕುರಿತು ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನೆ. ಯಾಕೆ ಬರ್ತಾನಮ್ಮ? ಅಲ್ಲೇ ಇತ್ತರ ಬಿಡಬೇಕಾಗಿತ್ತಲ್ಲ, ಅಲ್ಲೇ ಇದ್ದಾವ, ಇಲ್ಲಿಗೆ ಯಾಕೆ ಬರ್ತಾನವ ಪರಮಾತ್ಮ? ಯಾಕಗೋಸ್ಕರವಾಗಿ ಬರ್ತಾನ ಅದಂದಿಷ್ಟು ಹೇಳು ಹೇ ಪರಮಾತ್ಮ ಅಂತೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ಅವ ಕೇಳ್ತಾನ. ಆ ಪ್ರಶ್ನೆಯನ್ನ ಮತ್ತೆ ನಾಳೆಯ ದಿನದಲ್ಲಿ ನಾವು ನೀವೆಲ್ಲರೂ ಕೂಡ ಚಿಂತನ ಮಾಡುವ ಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನು ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣಾರ್ಥಿಗಳು, ಶಿವಸ್ವರೂಪಿಗಳೇ.